ಡಿಕೆ ಶಿವಕುಮಾರ್ ಸಂಪುಟ ಸೇರುವಂತ 20 ಮಂದಿ ಶಾಸಕರು ಯಾರು? ಹಾಗೆ ಕುಮಾರಸ್ವಾಮಿ ಅವರು ಹಾಗೆ ಚಲುವರಾಯಸ್ವಾಮಿ ಇಬ್ರು ಕೂಡ ತೊಡೆತಟ್ಟಿ ನಿಂತಂಗೆ ಕಾಣ್ತಾ ಇದೆ. ಬಿಡದಿ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಇಬ್ರು ಸುದ್ದಿಗೋಷ್ಠಿಯಲ್ಲಿ ಒಬ್ರಿಗೊಬ್ರು ಪೈಪೋಟಿಯಿಂದ ಮಾತಾಡಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಇವೆಲ್ಲ ಸೇರಿದಂಗೆ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ. ಎಲ್ರಿಗೂ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವೇನು ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ನಿಮ್ಮ ಬೆಂಬಲ ಬಹಳ ನಮಗೆ ಇಂಪಾರ್ಟೆಂಟ್. ಮಿಸ್ ಮಾಡದೆ ಸಪೋರ್ಟ್ ಮಾಡಿ. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಒಂದಷ್ಟು ದಿನ ವಿಳಂಬ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದರು. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಪ್ರಾಥಮಿಕ ಹಂತದ ಚರ್ಚೆ ನಡೆದಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಮರಳಿರುವ ಕಾರಣ ಅಂತಿಮ ಸಭೆಯನ್ನ 2-3 ದಿನಗಳ ಕಾಲ ಮುಂದೂಡಲಾಗಿದೆ. ಈ ಕುರಿತು ಮಾಹಿತಿ ನೀಡಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಖರ್ಗೆ ಬಂದ ಬಳಿಕ ವಿಸ್ತೃತ ಚರ್ಚೆ ನಡೆಸಲಾಗುವುದು ಅಂತ ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಎಂದಿದ್ದಾರೆ. ಅಗತ್ಯವಿದ್ರೆ ರಾಜ್ಯ ನಾಯಕರನ್ನ ಮತ್ತೆ ದೆಹಲಿಗೆ ಕರೆಯುವ ಸಾಧ್ಯತೆಯೂ ಇದೆ ಅಂತ ಹೇಳಿದ್ದಾರೆ. ಇದರಿಂದ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಕಗ್ಗಂಟಾಗಿದ್ದು, ಸಚಿವ ಸ್ಥಾನಕ್ಕಾಗಿ ನಿರೀಕ್ಷೆಯಲ್ಲಿರ್ತಕ್ಕಂಥ ಶಾಸಕರಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ. ಅಂದ್ರೆ ಅದೊಂದು 4 ದಿನದ ಮಟ್ಟಿಗೆ ತಡ ಅಷ್ಟೇ. ಇನ್ನು 20-21ನೇ ತಾರೀಕು ಒಳಗಡೆ ಹೊಸದಾಗಿ ಮಂತ್ರಿ ಆಗೋರ್ ಲಿಸ್ಟ್ ಎಲ್ಲ ಬಂದು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಾಗುತ್ತೆ ಅಂತಿದೆ ನಮ್ಗಿರೋ ಮಾಹಿತಿ. ಇನ್ನು ಕುಮಾರಸ್ವಾಮಿ ಅವರಿಗೆ ಚಲುವರಾಯಸ್ವಾಮಿ ಅವರು ಸವಾಲ್ ಹಾಕಿದ್ದಾರೆ. ಹಳೆ ದೋಸ್ತ್ಗಳು ಏನ್ ಸವಾಲ್ ಹಾಕೋರು ಅಂತ ನೋಡೋಣ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಚಿವ ಕುಮಾರಸ್ವಾಮಿ ಅವರ ಒಂದು ಕಾಲದ ಆಪ್ತ ಚಲುವರಾಯಸ್ವಾಮಿ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಮೈತ್ರಿ ಬಿಟ್ಟು ಏಕಾಂಗಿಯಾಗಿ ಚುನಾವಣೆಗೆ ಬನ್ನಿ ಅಂತ ಸವಾಲು ಹಾಕಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು, ಜೆಡಿಎಸ್ 120 ಕ್ಷೇತ್ರಗಳಲ್ಲಿ ಗೆದ್ದು ತೋರಿಸಿದ್ರೆ ನಾನ್ ನಿಮಗ್ ಶರಣ ಆಗ್ತೇನೆ ಅಂತ ಹೇಳಿದ್ದಾರೆ. ವಿಧಾನಸೌಧದ ಮುಂದೆ ನಿಂತು 120 ಸ್ಥಾನ ಗೆಲ್ತೇವೆ ಅಂತ ಘೋಷಿಸಿ ಮೈತ್ರಿ ಇಲ್ಲದೆ ಜನರ ತೀರ್ಪು ಪಡೀರಿ ಅಂತ ಕುಮಾರಸ್ವಾಮಿ ಅವರಿಗೆ ಚಲುವರಾಯಸ್ವಾಮಿ ಸವಾಲ್ ಹಾಕಿದ್ರು. ಬಿಜೆಪಿಯೊಂದಿಗೆ ಮೈತ್ರಿಯಲ್ಲಿ ಇದ್ದು 20 ಸ್ಥಾನ ಗೆಲ್ಲುವುದರಲ್ಲಿ ಯಾವುದೇ ವಿಶೇಷತೆ ಇಲ್ಲ, ನಿಜವಾದ ಶಕ್ತಿ ಏನೆಂಬುದನ್ನ ಏಕಾಂಗಿಯಾಗಿ ಸ್ಪರ್ಧಿಸಿ ತೋರಿಸಬೇಕು ಅಂತ ಅವರು ಟೀಕಿಸಿದ್ರು. ಇದೇ ವೇಳೆ ಕುಮಾರಸ್ವಾಮಿ ಅವರ ರಾಜಕೀಯ ಸಾಧನೆಯನ್ನ ಪ್ರಶ್ನಿಸಿದ ಚಲುವರಾಯಸ್ವಾಮಿ, ಅವರ ನಾಯಕತ್ವದಲ್ಲಿ ಜೆಡಿಎಸ್ ಯಾವತ್ತೂ 37-38 ಸ್ಥಾನಕ್ಕಿಂತ ಹೆಚ್ಚು ಗೆದ್ದಿಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ನಿರಂತರವಾಗಿ ಟೀಕೆ ಮಾಡ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮೊದಲು ತಮ್ಮ ರಾಜಕೀಯ ಇತಿಹಾಸವನ್ನ ನೆನಪಿಸಿಕೊಳ್ಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಡಿಕೆ ಶಿವಕುಮಾರ್ ಅವರು ಸಂವಿಧಾನಬದ್ಧವಾಗಿ ಆಯ್ಕೆಯಾದ ಮುಖ್ಯಮಂತ್ರಿ. ಅವರು ಅಧಿಕಾರಕ್ಕೆ ಬಂದಿದ್ದು ಇನ್ನೂ 1 ತಿಂಗಳಷ್ಟೇ ಆಗಿದೆ. ಆದ್ರೂ ಅವರ ವಿರುದ್ಧ ನಿರಂತರ ಟೀಕೆ ಮಾಡ್ತಿರ್ತಕ್ಕಂಥ ರಾಜಕೀಯ ದ್ವೇಷ ತೋರಿಸುತ್ತೆ ನಿಮ್ದು ಅಂತ ಚಲುವರಾಯಸ್ವಾಮಿ ಅವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಇಬ್ರು ಬ್ರದರ್ಸ್, ಚೆಲುವಣ್ಣ ಕುಮಾರಣ್ಣ, ಗಳಸ್ಯ ಕಂಠಸ್ಯ, ಮಂಡ್ಯದಲ್ಲಿ ಹೀರೋ ಚೆಲುವಣ್ಣ. ಕುಮಾರಸ್ವಾಮಿ ಅವರು ಹಳೆ ಕಾಲದ ದೋಸ್ತ್ಗಳಿಬ್ರು. ಈಗ ಇಬ್ರು ಒಬ್ಬೊಬ್ರಿಗೆ ನಿಂತವ್ರೆ ತೊಡೆ ತಟ್ಕೊಂಡು. ಅಂದ್ರೆ 120 ಗೆಲ್ಲಿ ನೀವು ಶರಣಾಯ್ತಿನ ಗೆದ್ರೆ ಬಿಜೆಪಿ ಜೊತೆ ನಿಂತ್ಕೊಂಡು ಒಂದು ಸೀಟ್ ಗೆಲ್ಲದಲ್ಲ. ನೀವು 38-40 ಸೀಟ್ ಮೇಲೆ ಎಲ್ಲಿ ಗೆದ್ರಿ? ನಾವೆಲ್ಲ ಇದ್ವಿ ಆಗ, ನಾವ್ಯಾರು ನಿಮ್ ಜೊತೆ ಇಲ್ಲ. 2013 40 ಸೀಟ್ ಬಂದಾಗ ಚಲುವರಾಯಸ್ವಾಮಿ ಅವರು, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡರು, ಗುಬ್ಬಿ ಶ್ರೀನಿವಾಸು, ಜಮೀರ್ ಅಹಮದ್ ಖಾನು, ಅಖಂಡ ಶ್ರೀನಿವಾಸ ಮೂರ್ತಿ, ಭೀಮಾ ನಾಯ್ಕು, ಇವರೆಲ್ಲ ಆ ನಂಬರ್ ಅಲ್ಲಿ ಇದ್ರು. ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ತೋರಿಸಿ ಅಂತ ಹೇಳ್ತಾವ್ರೆ. ಇನ್ನೊಂದು ಪಾಯಿಂಟ್ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಚಲುವರಾಯಸ್ವಾಮಿ ಅವರಿಗೆ ಡಿಕೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಅವ್ರದೇ ಆದಂತ ದಾಟಿಯಲ್ಲಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಟ್ಟಂಗೆ ಕಾಣ್ತಾ ಇದೆ. ಸೆಂಟ್ರಲ್ ಮಿನಿಸ್ಟರ್ ಹತ್ರ ಕಡೆಗಿರ್ಲಪ್ಪ, 28ಕ್ಕೆ ರೆಡಿ ಆಗೋಣ ಅಂತ ಎಲ್ಲರ ವಿರುದ್ಧವೂ ಏಕಾಂಗಿಯಾಗಿ ಹೋರಾಟ ಮಾಡ್ತಾವ್ರೆ. ನೋಡ್ಬೇಕು. ಈಗ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಂಸದರಾದಂತ ಬೊಮ್ಮಾಯಿ ಅವರು ಮಾತಾಡೋರು. ಏನ್ ಮಾತಾಡೋರೆ? ಹಾವೇರಿಯಲ್ಲಿ ನಡೆದ ಬಿಜೆಪಿ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಡ್ರಗ್ಸ್ ಜಾಲ, ಅಕ್ರಮ ಮದ್ಯ ಮಾರಾಟ ಹಾಗೂ ಜೂಜಾಟ ಹೆಚ್ಚಾಗಿದೆ. ಕೆಲವೆಡೆ ಅಪರಾಧಿಗಳ ಜೊತೆ ಪೊಲೀಸರ ಕೈ ಜೋಡಿಸತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪಿಸಿದ್ರು. ಒಬಿಸಿ ಸಮುದಾಯದವರ ಮೇಲೆ ದೌರ್ಜನ್ಯ, ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ರು. ಸರ್ಕಾರ ಕ್ರಮ ಕೈಗೊಳ್ತಿಲ್ಲ. ರೈತರಿಗೂ ಸಮರ್ಪಕ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಬೊಮ್ಮಾಯಿ ಟೀಕಿಸಿದ್ರು. ಬಿಡದಿ ಯೋಜನೆ ವಿಚಾರ ಪ್ರಸ್ತಾಪಿಸಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಕನಸನ್ನ ನನಸು ಮಾಡೋಕೆ ಮುಂದಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡಿದ ಬೊಮ್ಮಾಯಿ, ಹೋರಾಟವನ್ನ ರಾಜ್ಯಾದ್ಯಂತ ಮತ್ತಷ್ಟು ತೀವ್ರಗೊಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆದು ವಿಧಾನಸೌಧದ 3ನೇ ಮಾಡಿಯಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ರಚಿಸಬೇಕು ಅಂತ ಹೇಳಿದ್ರು.
ನೀವೇ ಮುಖ್ಯಮಂತ್ರಿ ಆಗಿದ್ದಾಗ ಬಿಜೆಪಿ 66 ಸೀಟ್ ಹೋಯ್ತು. ಈ ಕಿತಾಕಿ ಕಾಂಗ್ರೆಸ್ನ 3ನೇ ಮಾಡಿಗೆ ಹೋಗ್ಬೇಕು ಅಂತವ್ರೆ. 3ನೇ ಮಾಡಿಲಿ ಕೂತ್ಕೊಂಡು ಏನೂ ಮಾಡೋಕ್ಕಾಗಲಿಲ್ಲ ಬೊಮ್ಮಾಯಿ ಅವ್ರ ಕೈಲಿ. 3 ಜನ ಜೊತೆ ಸೇರ್ಕೊಂಡು ಹೋಟ್ಲು ಸೇರ್ಕೊಂಡಿದ್ ಬಿಟ್ರೆ ದೊಡ್ಡದೇನು ಸಾಧನೆ ಇಲ್ಲ ಅಂತಾನೆ ಟೀಕೆ ಇರೋದು ಇವ್ರ ಬಗ್ಗೆ. ಕೊಟ್ಟ ಕುದುರೆನ ಏರಲಾರದವನು ವೀರನೋಲ್ಲ ಶೂರಲ್ಲ ಅಂತ ಕುದುರೆ ಬೇರೆ ಏರಿದ್ರಿ, ಅದ್ರ ಅಧಿಕಾರಕ್ಕೆ ತಂದ್ರ ಪಾರ್ಟಿನ. ಹಾವೇರಿಯಲ್ಲಿ ಯಾರಿಗಿದ್ದಾರೆ ಬಿಜೆಪಿ ಮೇಲೆ? ಕಮಾನ್. ರಾಣೆಬೆನ್ನೂರು ಕಾಂಗ್ರೆಸ್ಸು, ಹಿರೇಕೆರೂರು ಕಾಂಗ್ರೆಸ್ಸು, ಹಾನಗಲ್ ಕಾಂಗ್ರೆಸ್ಸು, ಎಲ್ಲ ಕಾಂಗ್ರೆಸ್. ನೀವು ಬೈ ಎಲೆಕ್ಷನ್ ಮಗನೂ ಸೋತ್ರಪ್ಪ, ಆದ್ರೆ 3ನೇ ಮಾಡಿಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ ಇವ್ರೆ. ಮಗನೇ ಬೈ ಎಲೆಕ್ಷನ್ ಗೆಲ್ಸಕ್ಕಾಗಲಿಲ್ಲ ಅಂತಾನೆ ಆರೋಪ ಇರೋದ್ರ ಮೇಲೆ. ಜಾಲಹಳ್ಳಿಯ HMT ಕ್ಯಾಂಪಸ್ಗೆ ಭೇಟಿ ಕೊಟ್ಟಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ HMT ಭೂಮಿ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. HMT ಜಮೀನನ್ನ ಇಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 2004ರಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಾಗಲೇ ಮಾರಾಟ ಮಾಡಿದ್ದಾರೆ ಅಂತ ಹೆಸರು ಹೇಳದೆ ಆರೋಪ ಮಾಡಿದ್ರು. HMTಗೆ ಹೊಸ ಕಾಯಕಲ್ಪ ನೀಡೋಕೆ ತಾವು ಮುಂದಾಗಿದ್ರು. ರಾಜ್ಯ ಸರ್ಕಾರ ನಿರಂತರವಾಗಿ ಅಡಿಪಡಿಸ್ತಾ ಇದೆ. ಅರಣ್ಯ ಭೂಮಿ ಎಂಬ ನೆಪದಲ್ಲಿ HMT ಜಮೀನಿನ ಮೇಲೆ ಕಣ್ಣಿಟ್ಟಿದ್ದೆ ಅಂತ ಆರೋಪ ಮಾಡಿದ್ರು. ಸಚಿವ ಈಶ್ವರ್ ಖಂಡ್ರೆ 125 ಎಕರೆ ಭೂಮಿ ಮಾರಾಟವಾಗಿದೆ ಅಂತ ಮಾಡಿರ್ತಕ್ಕಂಥ ಆರೋಪವನ್ನು ತಳ್ಳಿ ಹಾಕ್ತಂತ ಕುಮಾರಸ್ವಾಮಿ ಆ ಜಮೀನು ಕಾನೂನುಬದ್ಧವಾಗಿ HMTಗೆ ನೀಡಲಾಗಿತ್ತು, ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಕೋಲಾರದಲ್ಲಿ ಸಾವಿರಾರು ಎಕರೆ ಭೂಮಿ ಉಳಿಸಿದ್ದೇವೆ ಎನ್ನುವ ಸರ್ಕಾರದ ಹೇಳಿಕೆಯನ್ನು ಪ್ರಶ್ನೆ ಮಾಡಿದಂತ ಕುಮಾರಸ್ವಾಮಿ ಅವರು HMT ಭೂಮಿ ವಿಚಾರದಲ್ಲಿ ಅನಗತ್ಯ ವಿವಾದ ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದರು. ಕುಮಾರಸ್ವಾಮಿ ಅವರು ಕಾವೇರಿ ವಿಚಾರದಲ್ಲಿ, ಬಿಡದಿ ವಿಚಾರದಲ್ಲಿ, HMT ಜಮೀನು ವಿಚಾರದಲ್ಲಿ ಎಲ್ಲ ಕಡೆ ಆಲ್ ಸೆಗ್ಮೆಂಟ್ ಫೈರ್ ಮಾಡ್ತಾರೆ ಕಾಂಗ್ರೆಸ್ಗೆ. ಬಟ್ ಬಿಜೆಪಿ ಅವ್ರು ಯಾಕೋ ಕಾಣ್ತಾ ಇಲ್ಲ. ಅವರು ಇರ್ಬೇಕಾದ್ರೆ ನೆಕ್ಸ್ಟ್ ಅಧಿಕಾರ ಮೈತ್ರಿ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ, ನಮ್ದೇನ್ ಕೆಲಸ ಅಂತ ಎಲ್ಲ ಉಳಿದವ್ರು ಸುಮ್ಮನಿರಂಗವ್ರೆ. ಅಧಿಕಾರಕ್ಕೆ ಬಂದ್ರೆ ಮುಂದಿನ ಚುನಾವಣೆ ಆತರ ಲೆಕ್ಕಾಚಾರದಲ್ಲಿ. ಕರ್ನಾಟಕದಲ್ಲಿ ತೀವ್ರ ಬರ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥ ಹಿನ್ನೆಲೆ ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ತಕ್ಷಣದ ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ರೈತರು ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಜಾನುವಾರುಗಳಿಗೆ ಮೇವು ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ತುರ್ತು ಆರ್ಥಿಕ ನೆರವು ಅಗತ್ಯವಾಗಿದೆ ಅಂತ ಪರಮೇಶ್ವರ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಗಮನಕ್ಕೆ ಬರದ ರಾಜ್ಯ ಪರಿಸ್ಥಿತಿಯನ್ನು ತಂದಿದ್ದು, ಅದರ ಬೆನ್ನಲ್ಲೇ DCM ಪರಮೇಶ್ವರ್ ಕೂಡ ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಮನವಿ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಮುಂಗಡ ಪರಿಹಾರ ಬಿಡುಗಡೆ ಮಾಡುವಂತೆ ಅವರು ಒತ್ತಾಯ ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ಗೃಹ ಸಚಿವರು ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದಿರ್ತಕ್ಕಂಥ ಪರಮೇಶ್ವರ್ ರಾಜ್ಯದ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಬರ ಪರಿಸ್ಥಿತಿಯಿಂದ ರೈತರು ಮತ್ತು ಗ್ರಾಮೀಣ ಪ್ರದೇಶಗಳ ಜನರು ತೀವ್ರ ಸಂಕಷ್ಟ ಅನುಭವಿಸುತ್ತಿರುವುದರಿಂದ ಕೇಂದ್ರ ಸರ್ಕಾರ ತಕ್ಷಣ ಸ್ಪಂದಿಸಿ ಅಗತ್ಯ ನೆರವು ನೀಡಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಕೊಡಬೇಕು, ಕೇಂದ್ರದವರು ಪರಿಹಾರ ಕೊಡಬೇಕು, ಬಟ್ ಕೊಡ್ತಾರ ಅಂತ ನೋಡ್ಬೇಕಷ್ಟೇ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ಕಣವಾಗಿ ಪರಿಗಣಿಸಿದ್ದು ಈಗಿನಿಂದಲೇ ಚುನಾವಣಾ ಸಿದ್ಧತೆಯನ್ನ ಚುರುಕುಗೊಳಿಸಿದೆ. ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮಹತ್ವದ ನೇಮಕಾತಿಗಳನ್ನು ಮಾಡಿದ್ದಾರೆ. ಹಿರಿಯೂರು ಕ್ಷೇತ್ರ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಹಾಗೂ ನಗರಸಭೆ ವ್ಯಾಪ್ತಿಯ ಪ್ರತ್ಯೇಕವಾಗಿ ಏರಿಯಾ ಕಾಂಗ್ರೆಸ್ ಮುಖಂಡರನ್ನ ಉಸ್ತುವಾರಿಗಳಾಗಿ ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ ಸಚಿವ ಚಲರಾಯಸ್ವಾಮಿ, ಮಾಜಿ ಸಂಸದ BN ಚಂದ್ರಪ್ಪ, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ರಘುಟಿ ಅವರಿಗೆ ಪ್ರಮುಖ ಜವಾಬ್ದಾರಿ ನೀಡಲಾಗಿದೆ. ಮುಂಬರುವ ಉಪಚುನಾವಣೆಯಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಬೂತ್ ಮಟ್ಟದಿಂದಲೇ ಪಕ್ಷವನ್ನು ಬಲಪಡಿಸುವುದು ಹಾಗೂ ಚುನಾವಣಾ ಪ್ರಚಾರವನ್ನು ಪರಿಣಾಮಕಾರಿಯಾಗಿ ನಡೆಸುವುದು ಈ ನೇಮಕಾತಿಯ ಪ್ರಮುಖ ಉದ್ದೇಶ ಆಗಿದೆ. ಉಪಚುನಾವಣೆ ಘೋಷಣೆಗೆ ಮುನ್ನವೇ ಕಾಂಗ್ರೆಸ್ ತನ್ನ ಚುನಾವಣಾ ರಣತಂತ್ರಕ್ಕೆ ಚಾಲನೆ ಕೊಟ್ಟಿದ್ದು, ಹಿರಿಯೂರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಸಂಪೂರ್ಣ ಶಕ್ತಿ ಪ್ರದರ್ಶಿಸಲು ಸಜ್ಜಾಗಿದೆ. ಹಿರಿಯೂರು ಸುಧಾಕರ್ ಅವರು ತೀರ್ಕೊಂಡ್ರು ಮಂತ್ರಿ, ಜೈನ ಕಮ್ಯುನಿಟಿಗೆ ಸೇರಿದವರು. ಅಲ್ಲಿ ಕಾಡುಗೊಲ್ಲರು, ಒಕ್ಕಲಿಗ ಕಮ್ಯುನಿಟಿ, SC ಇದೆಲ್ಲ ಪ್ರಬಲವಾದಂತಹ ಸಮುದಾಯಗಳಿದೆ. ಬಟ್ ಅಲ್ಲಿ ಏನಾದ್ರು ಕಾಡುಗೊಲ್ಲರಿಗೆ ಮತ್ತೆ ಒಕ್ಕಲಿಗ ಕಮ್ಯುನಿಟಿ ಈ ತರದೆಲ್ಲ ಫೈಟ್ ಲೆಕ್ಕಾಚಾರಗಳಿದೆ. ಬಟ್ ಅಲ್ಲಿ ನೋಡ್ಬೇಕು, ಬೊಮ್ಮನಹಳ್ಳಿ ಬಾಬು, ಸುಧಾಕರ್ ಅವ್ರ ಮಗ ಸುಹಾಸು, ಮಾಜಿ MLA ಪೂರ್ಣಿಮಾ ಶ್ರೀನಿವಾಸು, ರಿಟೈರ್ಡ್ ಒಬ್ಬರು ಅಧಿಕಾರಿ, ಅಂಡ್ ಬೊಮ್ಮನಹಳ್ಳಿ ಬಾಬು, ಒಂದಷ್ಟು ಜನ ಬಿಜೆಪಿ ಸೇರಿದ ಕಾಡುಗೊಲ್ಲ ಕಮ್ಯುನಿಟಿ ಒಂದಷ್ಟು ಜನ ನಾಯಕರೆಲ್ಲ ಇದ್ದಾರೆ. ನೋಡ್ಬೇಕೇನಾಗತ್ತೆ ಅಂತ. ಕ್ಷೇತ್ರ ಮರು ವಿಂಗಡಣೆ ಕುರಿತು ಚರ್ಚೆ ರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಚುರುಕುಗೊಂಡಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಸರ್ವಪಕ್ಷ ಸಭೆ ಕರೆಯುವಂತೆ ಆಗ್ರಹ ಮಾಡಿದ್ದಾರೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮುಂಬರುವ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮರುಪರಿಚಯಿಸುವ ಸಾಧ್ಯತೆ ಇದೆ ಎಂಬ ಮಾಧ್ಯಮ ವರದಿಗಳ ಹಿನ್ನೆಲೆ ಈ ಮನವಿ ಮಾಡಲಾಗಿದೆ. ಈ ವಿಷಯದ ಕುರಿತು ಎಲ್ಲಾ ರಾಜಕೀಯ ಪಕ್ಷಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಬೇಕು. ಅಲ್ಲದೆ ಮಸೂದೆಗಳನ್ನ ಸಂಸತ್ತಲ್ಲಿ ಮಂಡಿಸುವ ಮೊದಲು ಅವುಗಳನ್ನು ಅಧ್ಯಯನ ಮಾಡೋಕೆ ಪ್ರತಿಪಕ್ಷಗಳಿಗೆ ಸಾಕಷ್ಟು ಸಮಯ ನೀಡಬೇಕು ಅಂತ ಖರ್ಗೆ ತಮ್ಮ ಪತ್ರದಲ್ಲಿ ಒತ್ತಾಯ ಮಾಡಿದ್ದಾರೆ.
ಲೋಕಸಭೆ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಮರುವಿಂಗಡಣೆ, ಮಹಿಳಾ ಮೀಸಲು ಕಾನೂನಿಗೆ ಸಂಬಂಧಿಸಿದ ತಿದ್ದುಪಡಿ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಸೇರಿದಂತೆ ಪ್ರಮುಖ ಮಸೂದೆಗಳ ಕುರಿತು ಕೇಂದ್ರ ಸರ್ಕಾರ ಮುಂದಿನ ಅಧಿವೇಶನದಲ್ಲಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ 50% ಕ್ಷೇತ್ರ ಜಾಸ್ತಿ ಮಾಡೋದು ಅಂತಿದೆ. ಆಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಮಹಿಳಾ ಮೀಸಲು ಜಾರಿ ಮಾಡೋದು ಅಂತಿರೋ ಕಾರಣಕ್ಕೆ 543 ಅದು 250 ಜಾಸ್ತಿ ಆಗುತ್ತೆ ಸೀಟು. 600, 700, 800 ಚಿಲ್ಲರೆ ಆಗುತ್ತೆ. ಕರ್ನಾಟಕದ 224 MLAಗಳು 336 ಆಗುತ್ತೆ. 28 MP 42 ಆಗುತ್ತೆ. ಸೊ ಅವೆಲ್ಲ ಆದಾಗ ಒಂದು ದೇಶ ಒಂದು ಚುನಾವಣೆಯನ್ನು ಮಾಡ್ಕೊಳ್ಳೋದ್ರ ಜೊತೆಲಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಮತ್ತೊಂದು ರಾಜಕೀಯ ನಡೆ ಎದುರಾಗಿದೆ. ನಟಿ ಹಾಗೂ ಟಿಎಂಸಿ ರಾಜ್ಯಸಭಾ ಸಂಸದೆ ಕೋಯಲ್ ಮಲ್ಲಿಕ್ ತಮ್ಮ ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿರ್ತಕ್ಕಂಥ ಕೋಯಲ್ ಮಲ್ಲಿಕ್ ತಮ್ಮ ರಾಜೀನಾಮೆಯನ್ನ ತಕ್ಷಣದಿಂದಲೇ ಜಾರಿಗೆ ತರುವಂತೆ ಅಕ್ಸೆಪ್ಟ್ ಮಾಡಬೇಕು ಅಂತ ಕೇಳ್ಕೊಂಡವ್ರೆ. ಆದರೆ ರಾಜೀನಾಮೆಗೆ ಕಾರಣವೇನು ಎಂಬುದನ್ನು ಅವರು ಬಹಿರಂಗಪಡಿಸಿಲ್ಲ. ಬಂಗಾಳಿ ಚಿತ್ರರಂಗದ ಹಿರಿಯ ನಟ ರಂಜಿತ್ ಮಲ್ಲಿಕ್ ಅವರ ಪುತ್ರಿ ಆಗಿರ್ತಕ್ಕಂಥ ಕೋಯಲ್ ಮಲ್ಲಿಕ್ ಅವರನ್ನ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಗೆ ಮುನ್ನ ಟಿಎಂಸಿ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿತ್ತು. ಕಳೆದ ಏಪ್ರಿಲ್ನಲ್ಲೇ ಅವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕೋಯಲ್ ಮಲ್ಲಿಕ್ ರಾಜೀನಾಮೆಯಿಂದ ರಾಜ್ಯಸಭೆಯಲ್ಲಿ ಟಿಎಂಸಿ ಸದಸ್ಯರ ಸಂಖ್ಯೆ 10ರಿಂದ 9ಕ್ಕೆ ಇಳಿದಿದೆ. ಈಗಾಗಲೇ ಪಶ್ಚಿಮ ಬಂಗಾಳ ಚುನಾವಣೆಯ ಸೋಲಿನ ಬಳಿಕ ಟಿಎಂಸಿಲಿ ಭಿನ್ನಮತದ ಚರ್ಚೆಗಳು ನಡೆಯುತ್ತಿರುವ ಸಂದರ್ಭದಲ್ಲೇ ಈ ಬೆಳವಣಿಗೆ ಮಹತ್ವ ಪಡ್ಕೊಂಡಿದೆ. ಇತ್ತೀಚೆಗಷ್ಟೇ ಹಿರಿಯ ನಾಯಕ ಮದನ್ ಮಿತ್ರ ಪಕ್ಷ ತೊರೆದಿದ್ರು. ಇದೀಗ ಕೋಯಲ್ ಮಲ್ಲಿಕ್ ರಾಜೀನಾಮೆ ಟಿಎಂಸಿಗೆ ಮತ್ತೊಂದು ದೊಡ್ಡ ರಾಜಕೀಯ ನಡೆಯಾಗಿ ಪರಿಣಮಿಸಿದೆ. ಒಂದಷ್ಟು ಜನ 20 ಜನ ಎಂಪಿಗಳ ಕಿತ್ಕೊಂಡು ಸಪರೇಟ್ ಆಗವ್ರೆ. ಒಂದಷ್ಟು 60 ಜನ MLAಗಳು ಸಪರೇಟ್ ಆಗವ್ರೆ. ಮಮತಾ ಬ್ಯಾನರ್ಜಿಯ ಕೋಟೆ ಕುಸಿತಿದೆ. ವಿಧಾನಸಭೆ ಚುನಾವಣೆ ಮುನ್ನ ಹೇಳಿದ್ರು, ಬಂದು ಡೆಲ್ಲಿಗೆ ಬರ್ತೀನಿ, ತೀರ್ಸಿನ ಮೋದಿನ ಅಂತ, ಸೋಲಿಸಿನ ಮೋದಿನ ಅಂತ. ಬುಡದಲ್ಲೇ ಈಗ ಬೆಂಕಿ ಬಿದ್ದೈತೆ ಮಮತಾ ಬ್ಯಾನರ್ಜಿ ಅವರಿಗೆ. ರಾಜಕಾರಣದಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಒಡಿಶಾದ ಪುರಿಯಲ್ಲಿ ನಡೆಯುತ್ತಿರುವ ವಿಶ್ವವಿಖ್ಯಾತ ಜಗನ್ನಾಥ ರಥಯಾತ್ರೆ ವೇಳೆ ಭೀಕರ ಕಾಲ್ತುಳಿತ ಸಂಭವಿಸಿದೆ. ರಥವನ್ನ ಎಳೆಯುವ ವೇಳೆ ದೇವಸ್ಥಾನದ ಸಿಂಹದ್ವಾರದ ಸಮೀಪ ಏಕಾಏಕಿ ಉಂಟಾದ ನೂಕುನುಗ್ಗಲಿನಿಂದ ಓರ್ವ ಭಕ್ತ ಮೃತಪಟ್ಟಿದ್ದು 120ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. ಆಷಾಢ ಮಾಸದ ಜಗನ್ನಾಥ ರಥಯಾತ್ರೆಯಲ್ಲಿ ಭಾಗವಹಿಸಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಪುರಿಗೆ ಆಗಮಿಸಿದ್ರು. ರಥದ ಹಗ್ಗ ಮುಟ್ಟಲು ಭಕ್ತರು ಒಮ್ಮೆಲೆ ಮುನ್ನುಗ್ಗಿದ ಪರಿಣಾಮ ಪರಿಸ್ಥಿತಿ ನಿಯಂತ್ರಣ ತಪ್ಪಿ ಕಾಲ್ತುಳಿತ ಸಂಭವಿಸಿದೆ ಅಂತ ಪ್ರಾಥಮಿಕ ಮಾಹಿತಿ ತಿಳಿಸಿದೆ. ಘಟನೆಯಲ್ಲಿ ಹಲವು ಮಹಿಳೆಯರು, ವೃದ್ಧರು ಹಾಗೂ ಮಕ್ಕಳು ಅಸ್ವಸ್ಥಗೊಂಡಿದ್ದು ಅವರನ್ನ ತಕ್ಷಣವೇ ರಕ್ಷಣಾ ಸಿಬ್ಬಂದಿ ಸುರಕ್ಷಿತವಾಗಿ ಹೊರತೆಗೆದರು. ಗಾಯಾಳುಗಳಿಗೆ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಿ ಬಳಿಕ ಪುರಿ ಜಿಲ್ಲಾ ಆಸ್ಪತ್ರೆ ಹಾಗೂ ತಾತ್ಕಾಲಿಕ ವೈದ್ಯಕೀಯ ಕೇಂದ್ರಗಳಿಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳ ಹಾಗೂ ವಿಪತ್ತು ನಿರ್ವಹಣಾ ತಂಡಗಳು ಧಾವಿಸಿ ರಕ್ಷಣಾ ಕಾರ್ಯ ನಡೆಸಿದ್ದು ಗಾಯಾಳುಗಳಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅಂತ ವರದಿಯಾಗಿದೆ. ಘಟನೆಯ ಬಳಿಕ ರಥಯಾತ್ರೆ ಪ್ರದೇಶದಲ್ಲಿ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದ್ದು ಕಾಲ್ತುಳಿತಕ್ಕೆ ನಿಖರ ಕಾರಣ ಏನು ಎಂಬುದರ ಬಗ್ಗೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ದುರಂತ ನಡೀಬಾರ್ದಾಗಿತ್ತು. ದೇವರ ಸನ್ನಿಧಾನದಲ್ಲೇ ಸ್ಮಶಾನ ಮೌನ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಬೆದರಿಕೆ ಸಂದೇಶವಿರತಕ್ಕಂಥ ಚಿತ್ರವೊಂದು ಇರಾನ್ನಲ್ಲಿ ವೈರಲ್ ಆಗಿದ್ದು ಹೊಸ ವಿವಾದಕ್ಕೆ ಕಾರಣವಾಗಿದೆ. ಟೆಹರಾನ್ನ ಹೆಂಗ್ಲ್ಯಾಬ್ ಚೌಕದಲ್ಲಿ ಶವಪೆಟ್ಟಿಗೆಯಲ್ಲಿ ಅಮೆರಿಕ ಅಧ್ಯಕ್ಷ ಮಲಗಿರುವಂತೆ ಚಿತ್ರಿಸಲಾಗಿರತಕ್ಕಂಥ ಜಾಹೀರಾತು ಫಲಕದಲ್ಲಿ ನಾವು ಡೊನಾಲ್ಡ್ ಟ್ರಂಪ್ ಅವರನ್ನ ಕೊಲ್ಲುತ್ತೇವೆ ಎಂಬ ಬೆದರಿಕೆ ಸಂದೇಶ ಕಾಣಿಸಿಕೊಂಡಿದೆ. ಈ ಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ಚರ್ಚೆ ಗ್ರಾಸವಾಗಿದೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಸೇನಾ ಕ್ರಮಗಳ ಬಳಿಕ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ. ಇದೇ ಹಿನ್ನೆಲೆಯಲ್ಲಿ ಟ್ರಂಪ್ ಅವರನ್ನ ಗುರಿಯಾಗಿಸಿ ಬೆದರಿಕೆ ಸಂದೇಶ ಪ್ರದರ್ಶಿಸಲಾಗ್ತಾ ಇದೆ ಅಂತ ವರದಿಗಳು ತಿಳಿಸಿವೆ. ಇದಕ್ಕೂ ಮುನ್ನ ಇರಾನ್ನ ಸುಪ್ರೀಂ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ವಿರುದ್ಧ ನಡೆದ ಕ್ರಮಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿತ್ತು. ಇದೀಗ ಈ ಹೊಸ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಆತಂಕ ಕಾರಣವಾಗಿದೆ. ಇದಷ್ಟು ಇಂದಿನ ಸುದ್ದಿ. ಧನ್ಯವಾದ. ಕ್ಷೇತ್ರ ಪುನರ್ವಿಂಗಡಣೆ, ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ, ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅದ್ರಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ. ಅಂಡ್ ಸಂಪುಟ ವಿಸ್ತರಣೆ ಯಾರಿಗೆ ಮಂತ್ರಿಗಿರಿ ಕೊಟ್ರೆ ಬೆಸ್ಟ್ ಕ್ಯಾಬಿನೆಟ್ ಆಗಿದೆ ಡಿ ಕೆ ಶಿವಕುಮಾರ್ ಅವರು. ಯಾರ ಕಾಂಗ್ರೆಸ್ನ MLAಗಳನ್ನ ನೀವು ಹೆಸರನ್ನ ಸೂಚಿಸಬಹುದು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.